ವಿದ್ಯಾರ್ಥಿಗಳ ನಮಸ್ಕಾರ. ಕನ್ನಡ IAS ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಡೈಲಿ ಕ್ವಿಜ್ನ ಮುಂದಿನ ಭಾಗವನ್ನು ನೋಡೋಣ. ಇದರಲ್ಲಿ ಮೊದಲು ಪ್ರಶ್ನೆ ಏನಂತ ಅಂದರೆ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಂದನೇದು, ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪರ್ಸನ್ ಹೂ ಈಸ್ ಎಲಿಜಿಬಲ್ ಟು ವೋಟ್, ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಮತದಾನ ಮಾಡಲು ಯೋಗ್ಯನಾಗಿದ್ದರೆ ಕ್ಯಾನ್ ಬಿ ಮೇಡ್ ಮಿನಿಸ್ಟರ್, ಅವನನ್ನು ಮಂತ್ರಿಯನ್ನಾಗಿ ಮಾಡಬಹುದು. ಇನ್ ಸ್ಟೇಟ್ ಫಾರ್ 6 ಮಂತ್, ಒಂದು ರಾಜ್ಯದಲ್ಲಿ 6 ತಿಂಗಳವರೆಗೆ. ಈವನ್ ಇಫ್ ಆರ್ ಹೀ ಈಸ್ ನಾಟ್ ಮೆಂಬರ್ ಆಫ್ ದ ಲೆಜಿಸ್ಲೇಚರ್ ಆಫ್ ದ ಸ್ಟೇಟ್, ಅಂದರೆ ಆ ರಾಜ್ಯದ ಶಾಸಕನಾಗಿ ಇಲ್ಲದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ಮಾಡಬಹುದು. ಯಾವಾಗ? ಕೇವಲ ಮತದಾನ ಮಾಡುವಂತಹ ಅಧಿಕಾರ ಅವನಿಗೆ ಇದ್ದಾಗ ಅಂತ ಹೇಳ್ತಾ ಇದ್ದಾರೆ. ಈ ವಾಕ್ಯ ಸರಿನಾ? ಹೌದು. 6 ತಿಂಗಳ ಅವಧಿಗೆ ಒಬ್ಬ ವ್ಯಕ್ತಿಯನ್ನು ನಾವು ಮಂತ್ರಿಯನ್ನಾಗಿ ಮಾಡಬಹುದು. ಆದರೆ ಮೊದಲು ಶಾಸಕನಾಗೋಕೆ ಅವನಿಗೆ ಅರ್ಹತೆ ಬೇಕಲ್ವಾ? 25 ವರ್ಷ ಆಗಿರಬೇಕಲ್ಲ ಅವನಿಗೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಎಲಿಜಿಬಲ್ ಟು ವೋಟ್ ಅಂತ ಅಂದರೆ 18 ವರ್ಷ ಮೇಲ್ಪಟ್ಟವರು ಕೂಡ ಮತ ಹಾಕ್ಬೋದಲ್ವಾ? ಸೊ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಸೊ ಆಪ್ಷನ್ ಸ್ಟೇಟ್ಮೆಂಟ್ 1 ಇದೆಯಲ್ಲ, ಇದು ರಾಂಗ್ ಇದೆ. ಹಾಗಾಗಿ ಇಲ್ಲಿ ಕೇಳಿರೋದು ಅವ್ರು ಏನಂತ ಅಂದರೆ, ಕರೆಕ್ಟ್ ಸ್ಟೇಟ್ಮೆಂಟ್ಗಳು ಯಾವುವು ಅಂತ ಕೇಳಿದ್ದಾರೆ. ಎ ಅಂತೂ ಬರಲ್ಲ, ಯಾಕಂದರೆ 1ನೇ ಸ್ಟೇಟ್ಮೆಂಟು ರಾಂಗ್ ಆಗ್ತಾ ಇದೆ. ಮತ್ತು ಬೋತ್ 1 and 2 ಅಂತ ಹೇಳಿದ್ದಾರೆ. ಸೊ ಸಿ ಆಪ್ಷನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಆಪ್ಷನ್ ಬಿ ಅಥವಾ ಡಿಗಳಲ್ಲಿ ಒಂದು ಆನ್ಸರ್ ಈಗ ನಮಗೆ ಬೇಕು. ಚೆಕ್ ಮಾಡೋಣ ಯಾವುದಿದೆ ಅಂತ ಹೇಳಿ. 2ನೇ ಸ್ಟೇಟ್ಮೆಂಟನ್ನು ನೋಡೋಣ. ಅಕಾರ್ಡಿಂಗ್ ಟು ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ 1951, 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಪ್ರಕಾರ, ಅ ಪರ್ಸನ್ ಕನ್ವಿಕ್ಟೆಡ್ ಆಫ್ ಕ್ರಿಮಿನಲ್ ಅಫೆನ್ಸ್ ಆ್ಯಂಡ್ ಸೆಂಟೆನ್ಸ್ಡ್ ಟು ಇಂಪ್ರಿಸನ್ಮೆಂಟ್ ಫಾರ್ 5 years, ಅಂದರೆ ಒಬ್ಬ ವ್ಯಕ್ತಿಗೆ ಕ್ರಿಮಿನಲ್ ಅಪರಾಧದಲ್ಲಿ 5 ವರ್ಷಗಳ ಕಾಲ ಶಿಕ್ಷೆಯಾದರೆ ಪರ್ಮನೆಂಟ್ಲಿ ಡಿಸ್ಕ್ವಾಲಿಫೈಡ್ ಫಾರ್ ಕಂಟೆಸ್ಟಿಂಗ್ ಆ್ಯನ್ ಎಲೆಕ್ಷನ್ ಈವನ್ ಆಫ್ಟರ್ ಹೀಸ್ ರಿಲೀಸ್ ಫ್ರಮ್ ಪ್ರಿಸನ್, ಅಂದರೆ ಜೈಲಿನಿಂದ ಬಿಡುಗಡೆ ಆದರೂ ಕೂಡ ಅದರ ನಂತರವೂ ಕೂಡ ಅವನು ಚುನಾವಣೆಗೆ ನಿಲ್ಲೋ ಹಾಗಿಲ್ಲ ಅನ್ನುವಂತಹ ಒಂದು ನಿಬಂಧನೆಯನ್ನು ಪ್ರಜಾಪ್ರತಿನಿಧಿ ಕಾಯ್ದೆ 1951ರಲ್ಲಿ ಬರೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸ್ಟೇಟ್ಮೆಂಟ್ ಸರಿನಾ? ಇಲ್ಲ, ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಯಾಕಂತ ಅಂದರೆ ಕೆಲವೊಂದು ವರ್ಷಗಳ ಕಾಲ ಮಾತ್ರ ಆ ಒಂದು ನಿಬಂಧನೆ ಇದೆ. ಜೀವನ ಪೂರ್ತಿ ಅವನಿಗೆ ಯಾವುದರಲ್ಲಿ ಚುನಾವಣೆಗೆ ನಿಲ್ಲದಂತೆ ಮಾಡುವಂಥ ಯಾವುದೇ ಕಾನೂನು ಕೂಡ ನಮ್ಮ ದೇಶದಲ್ಲಿ ಇಲ್ಲ. ಹಾಗಾಗಿ ಸ್ಟೇಟ್ಮೆಂಟ್ 2 ಕೂಡ ತಪ್ಪಾಗಿದೆ. ಆದ್ದರಿಂದ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಬೌವ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 1 ಕೂಡ ರಾಂಗ್ ಆಗಿದೆ, ಸ್ಟೇಟ್ಮೆಂಟ್ 2 ಕೂಡ ರಾಂಗ್ ಆಗಿದೆ. ಹಾಗಾಗಿ ಯಾವುದೂ ಕೂಡ ಸರಿ ಇಲ್ಲ. ಆದ್ದರಿಂದ ನಮ್ಮ ಉತ್ತರ ನೈದರ್ 1 ನಾರ್ ಡಿ, ಯಾವುದೂ ಕೂಡ ಸರಿ ಇಲ್ಲ ಅನ್ನೋದು ನಮ್ಮ ಉತ್ತರ ಆಗುತ್ತೆ. ಬಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಓಕೆ, ನಮ್ಮ ಉತ್ತರ ಇದರಲ್ಲಿ ಡಿ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್, ದ 44th ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಟ್ರೊಡ್ಯೂಸ್ ಆರ್ಟಿಕಲ್ ಪ್ಲೇಸಿಂಗ್ ಎಲೆಕ್ಷನ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಬಿಯಾಂಡ್ ಜುಡಿಷಿಯಲ್ ರಿವ್ಯೂ, ಅಂದರೆ ಪ್ರಧಾನಮಂತ್ರಿಗಳ ಚುನಾವಣೆಯನ್ನು ನ್ಯಾಯಾಂಗ ವಿಮರ್ಶೆಯ ಆಚೆಯ ಇಟ್ಟಿತು. ಯಾವುದು? 44ನೇ ಸಂವಿಧಾನ ತಿದ್ದುಪಡಿ ಅಂತ ಹೇಳ್ತಾ ಇದ್ದಾರೆ. ನಾನು ಕ್ಲಾಸ್ನಲ್ಲಿ ಹೇಳುವಾಗ ಪದೇ ಹೇಳಿದ್ದೆ, 44ನೇ ತಿದ್ದುಪಡಿಯು ಮೊರಾರ್ಜಿ ದೇಸಾಯಿ ಅವರಿದ್ದಾಗ ಆಗಿತ್ತು. ಓಕೆ, ಮೊರಾರ್ಜಿ ದೇಸಾಯಿ ಅವರಿದ್ದಾಗ ಆಗಿತ್ತು ಅಂತಂದರೆ ಅವರು ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನು ಮಾಡಿದವರು ಯಾರು? ಇಂದಿರಾ ಗಾಂಧಿಯವರು 39ನೇ ಆರ್ಟಿಕಲ್ನಲ್ಲಿ ತಿದ್ದುಪಡಿಯಲ್ಲಿ ಮಾಡಿದರು. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ನೆಕ್ಸ್ಟ್, 2ನೇದು ನೋಡೋಣ. 1ನೇದಲ್ಲಿದೆ ಅಂತ ನೋಡಿದ್ರೆ ಏನು ಕೇಳ್ತಾ ಇದ್ದಾರೆ ಉತ್ತರದಲ್ಲಿ? ವಿಚ್ ಆಫ್ ದ ಸ್ಟೇಟ್ಮೆಂಟ್ ಅಬೌವ್ ಈಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ 1 ರಾಂಗ್ ಇದೆ. ಹಾಗಾಗಿ ನಮ್ಮ ಆಪ್ಷನ್ ಎ ಕೂಡ ಕ್ಯಾನ್ಸಲ್ ಆಗುತ್ತೆ, ಸಿ ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ ಆಪ್ಷನ್ ಬಿ ಮತ್ತು ಡಿನಲ್ಲಿ ನೋಡೋಣ. ಸ್ಟೇಟ್ಮೆಂಟ್ 2ನೇದು, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸ್ಟ್ರಕ್ ಡೌನ್ 99th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಸ್ ಬೀಯಿಂಗ್ ವಯೋಲೇಟ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ನಾನು ಕ್ಲಾಸ್ ಹೇಳುವಾಗ ಹೇಳಿದ್ದೆ, ನಿಮಗೆ ತಿದ್ದುಪಡಿಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 99ನೇ ತಿದ್ದುಪಡಿಯಲ್ಲಿ ಏನು ಹೇಳಲಾಗಿದೆ ಅಂತ ಅಂದರೆ ಎನ್ ಜಾಕ್ ಬಗ್ಗೆ ಹೇಳಲಾಗಿತ್ತು. ಈ ಎನ್ ಜಾಕನ್ನು ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿದೆ. ಸೊ ಸ್ಟೇಟ್ಮೆಂಟ್ 2 ಸರಿಯಾಗಿದೆ. ಉತ್ತರ ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 2 ಸರಿಯಾಗಿದೆ ಅಂತ ನಮ್ಮ ಉತ್ತರ. ಸ್ಟೇಟ್ಮೆಂಟ್ 2 ಎಲ್ಲಿದೆ? ಇಲ್ಲಿದೆ, ಬಿ. ಈ ಉತ್ತರ ಸರಿ ಉತ್ತರ ನಮ್ಮದು. ಡಿ ಕೂಡ ಅಲ್ಲ. ಓಕೆ, ನೆಕ್ಸ್ಟ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. 1ನೇದು, ದ ಮೋಷನ್ ಟು ಇಂಪೀಚ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೆನಾಟ್ ಬಿ ರಿಜೆಕ್ಟೆಡ್ ಬೈ ದ ಸ್ಪೀಕರ್ ಅಂತ ಹೇಳ್ತಾ ಇದ್ದಾರೆ ಆಫ್ ದ ಲೋಕಸಭಾ ಆ್ಯಸ್ ಪರ್ ದ ಜಡ್ಜಸ್ ಆ್ಯಕ್ಟ್ 1968, ಅಂದರೆ ಸ್ಪೀಕರ್ ಅವರಿಗೆ ವಿವೇಚನಾಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಸ್ಪೀಕರ್ ಅವರಿಗೆ ವಿವೇಚನಾಧಿಕಾರ ಇಲ್ವಾ? ನೋ, ಸ್ಪೀಕರ್ ಅವರಿಗೆ ವಿವೇಚನಾಧಿಕಾರ ಇದೆ. ಸೊ ಹಿ ಕ್ಯಾನ್ ರಿಜೆಕ್ಟ್. ಆದ್ದರಿಂದ ಸ್ಟೇಟ್ಮೆಂಟ್ 1 ರಾಂಗ್ ಆಗಿದೆ. ಸ್ಟೇಟ್ಮೆಂಟ್ 1 ರಾಂಗ್ ಆಗಿರೋದ್ರಿಂದ
ನಮ್ಮ ಉತ್ತರಗಳಲ್ಲಿ ಕರೆಕ್ಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ಗಳು. ಅದರಲ್ಲಿ ನಮ್ಮ ಉತ್ತರ ಎ ಮತ್ತು ಡಿಗಳು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಈಗ ನಾವು ನೋಡಬೇಕಾಗಿರೋದು ಆಪ್ಷನ್ 2 ಮತ್ತು 3ಗಳನ್ನು ನೋಡಬೇಕು. ಬಟ್ ಇಲ್ಲಿ ನಮ್ಮ ಉತ್ತರ 2 ಕ್ಯಾನ್ಸಲ್ ಆಗಿರೋದ್ರಿಂದ 3 ನೋಡೋಣ ಮೊದಲು ಏನಾಗುತ್ತೆ ಅಂತ. ದ ಡೀಟೇಲ್ ಪ್ರೊಸೆಸ್ ಆಫ್ ಇಂಪೀಚ್ಮೆಂಟ್ ಆಫ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಗಿವನ್ ಇನ್ ದ ಜಡ್ಜಸ್ ಇನ್ಕ್ವೈರಿ ಆ್ಯಕ್ಟ್ 1968. ಹೌದು, ಕೊಟ್ಟಿರಬಹುದು. ಎರಡನೇ ಸ್ಟೇಟ್ಮೆಂಟ್ ಈಗ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್ ಆ್ಯಂಡ್ ಗಿವ್ಸ್ ಡೀಟೇಲ್ ಆರ್ ವಾಟ್ ಕಾನ್ಸ್ಟಿಟ್ಯೂಟ್ಸ್ ಇನ್ಕೆಪಾಸಿಟಿ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆಫ್ ದ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಂದರೆ ಸಂವಿಧಾನದಲ್ಲಿ ಇನ್ಕೆಪಾಸಿಟಿ ಅಂದರೆ ಅಸಾಮರ್ಥ್ಯ, ಮಿಸ್ಬಿಹೇವಿಯರ್ ಅಂತಂದರೆ ಅವರ ವರ್ತನೆಯಲ್ಲಿ ತಪ್ಪಾದ ವರ್ತನೆಯನ್ನು ಮಾಡೋದಂತ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಡಿಫೈನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ವ್ಯಾಖ್ಯಾನಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋ, ವ್ಯಾಖ್ಯಾನಿಸಲಾಗಿಲ್ಲ. ಸ್ಟೇಟ್ಮೆಂಟ್ 2 ಕೂಡ ರಾಂಗ್ ಆಗುತ್ತೆ. 4ನೇದು ನೋಡೋದಾದರೆ ನಮಗೆ ಉತ್ತರ ಸಿಕ್ಬಿಟ್ಟಿದೆ. ಈಗ ಉತ್ತರ ಸಿಕ್ಬಿಟ್ಟಿದೆ, ಏನು ಗೊತ್ತಾ? ಅದಕ್ಕಿಂತ ಮುಂಚೆ ನೋಡೋಣ 4ನೇ ಸ್ಟೇಟ್ಮೆಂಟ್ ಏನಂತ ಹೇಳಿ. ಇಫ್ ದ ಮೋಷನ್ ಫಾರ್ ಇಂಪೀಚ್ಮೆಂಟ್ ಆಫ್ ಜಡ್ಜ್ ಇಸ್ ಟೇಕನ್ ಅಪ್ ಫಾರ್ ವೋಟಿಂಗ್, ದ ಲಾ ರಿಕ್ವೈರ್ಸ್ ದ ಮೋಷನ್ ಟು ಬಿ ಬ್ಯಾಕ್ಡ್ by each house of the parliament and supported by the majority of total membership of the house and by not less than 2/3 of total members of that house present voting ಅಂತ ಅಂದರೆ ಸ್ಪೆಷಲ್ ಮೆಜಾರಿಟಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ? ನಮ್ಮ ಉತ್ತರ ಇದರಲ್ಲಿ ಸರಿಯಾಗಿದೆಯಾ? ಯಾವುದು ನಮ್ಮ ಉತ್ತರ? ಅದರಲ್ಲಿ ಯಾವುದನ್ನು ನೀವೇ ಚೆಕ್ ಮಾಡಿ ನೋಡೋಣ. ಹೌದು, ಜಡ್ಜ್ಗಳ ಒಂದು ವಿಚಾರಕ್ಕೆ ಬಂದಾಗ ನಮಗೆ ಸ್ಪೆಷಲ್ ಮೆಜಾರಿಟಿ ಅನ್ನೋದು ಬೇಕಾಗುತ್ತೆ. ಆದ್ದರಿಂದ ಸ್ಟೇಟ್ಮೆಂಟ್ 4 ಕರೆಕ್ಟ್ ಆಗಿದೆ. ನಮ್ಮ ಉತ್ತರ ಇದರಲ್ಲಿ ಬಿ ಮತ್ತು ಸಿಗಳ ನಡುವೆ ಸಿಕ್ಕಾಕೊಂಡಿತ್ತು. ನಮ್ಮ ಉತ್ತರ ಸಿ ಸಿಕ್ತು, ಬಿ ಅಲ್ಲ. ಸ್ಟೇಟ್ಮೆಂಟ್ ಸರಿಯಾಗಿದೆ 3ನೇದು, ಆದರೆ ಸ್ಟೇಟ್ಮೆಂಟ್ 3 ಮತ್ತು 4 ಸರಿಯಾಗಿರೋದ್ರಿಂದ ನಮ್ಮ ಉತ್ತರ ಇದರಲ್ಲಿ ಸಿ. ಸರಿ, ಈಗ ನಾವು ಮೇನ್ಸ್ ರಿಲೇಟೆಡ್ ಪ್ರಶ್ನೆಯನ್ನು ನೋಡೋಣ. ಏನಿದೆ ಅಂತ ಅಂದರೆ, ದ ಮೋಸ್ಟ್ ಸಿಗ್ನಿಫಿಕೆಂಟ್ ಅಚೀವ್ಮೆಂಟ್ ಆಫ್ ಮಾಡರ್ನ್ ಲಾ ಇನ್ ಇಂಡಿಯಾ ಈಸ್, ಅಂದರೆ ಭಾರತದ ಆಧುನಿಕ ಕಾನೂನಿನಲ್ಲಿ ಅತ್ಯಂತ ಅದ್ಭುತವಾದಂತಹ ಮುಖ್ಯವಾದಂಥ ಒಂದು ಸಾಧನೆ ಏನಂತ ಅಂದರೆ ಕಾನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಬೈ ದ ಸುಪ್ರೀಂ ಕೋರ್ಟ್. ಅಂದರೆ ಪರಿಸರದಲ್ಲಿರುವಂತಹ ಸಮಸ್ಯೆಗಳಿರುತ್ತಲ್ಲ, ಅದನ್ನು ಸಂವಿಧಾನಕರಣಗೊಳಿಸ್ತಾ ಇದೆ ಸುಪ್ರೀಂ ಕೋರ್ಟು ಅಂತ. ಅಂದರೆ ತನ್ನ ಜಡ್ಜ್ಮೆಂಟ್ಗಳಲ್ಲಿ ಪರಿಸರ ಕಾಳಜಿಯನ್ನು ತೋರಿಸ್ತಾ ಇದೆ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಡಿಸ್ಕಸ್ ದಿಸ್ ಸ್ಟೇಟ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ರಿಲೆವೆಂಟ್ ಕೇಸ್ ಲಾಸ್. ಅಂದರೆ ಕೇಸ್ಗಳ ಪ್ರೂಫನ್ನು ಇಟ್ಕೊಂಡು ಅದರ ಬಗ್ಗೆ ನೀವು ಡಿಸ್ಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದರ ಬಗ್ಗೆ ಏನಿದೆ ಅಂತ ಹೇಳಿ. ಸರಿ, ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಎನ್ವಿರಾನ್ಮೆಂಟಲ್ ಕಾನ್ಸ್ಟಿಟ್ಯೂಷನಲಿಸಮ್ ಇಸ್ ಅ ರಿಲೇಟಿವ್ಲಿ ರೀಸೆಂಟ್ ಫಿನಾಮಿನನ್. ಅದು ಇತ್ತೀಚೆಗೆ ಬೆಳೆದಿರುವಂಥ ಒಂದು ಸುದ್ದಿಯಾಗಿದೆ, ತುಂಬ ಮುಖ್ಯವಾಗುತ್ತೆ. ಇಟ್ ಇನ್ಕ್ಲೂಡ್ಸ್ ರೆಕಗ್ನಿಷನ್ ಆಫ್ ಎನ್ವಿರಾನ್ಮೆಂಟ್ ಈಸ್ ಪ್ರಾಪರ್ ಸಬ್ಜೆಕ್ಟ್ ಆಫ್ ಪ್ರೊಟೆಕ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಟೆಕ್ಸ್ಟ್. ಅಂದರೆ ಪರಿಸರವನ್ನು ರಕ್ಷಿಸೋದು ಕೂಡ ತುಂಬ ಮುಖ್ಯವಾದಂಥ ಅಂಶ ಆಗುತ್ತೆ. ಭಾರತ ಸಿಗ್ನೇಟರೀಸ್ ಟು ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಬಗ್ಗೆ ಭಾರತವು ಕೂಡ ಸಹಿ ಹಾಕಿತ್ತು. ಇದೇನಂತ ಅಂದರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ, ಪರಿಸರ ರಕ್ಷಣೆಗೆ ಒಂದು ಅದ್ಭುತವಾದಂತಹ ಕಾನೂನು, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದ. ಆರ್ಟಿಕಲ್ 48A ಮತ್ತು ಆರ್ಟಿಕಲ್ 51A 1976ರಲ್ಲಿ ಆ್ಯಡ್ ಮಾಡಲಾಗಿತ್ತು. ರಾಜ್ಯ ಅಂದರೆ ಸರ್ಕಾರಗಳು ಮತ್ತು ನಾಗರಿಕರು ಇಬ್ಬರೂ ಕೂಡ ಪರಿಸರವನ್ನು ರಕ್ಷಣೆಗೆ ಪ್ರಯತ್ನ ಪಡಬೇಕು ಅಂತ ಹೇಳಲಾಗಿತ್ತು. ಇಷ್ಟು ಪೀಠಿಕೆ ಬರೆದ್ರೆ ನಿಮಗೆ 1 ಅಂಕಗಳು ಸಿಗುತ್ತೆ, 1 ಮಾರ್ಕ್ಸ್. ನೆಕ್ಸ್ಟ್, ಕಾನ್ಸ್ಟಿಟ್ಯೂಷನಲಿಸಮ್ ಆಫ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಬೈ ಸುಪ್ರೀಂ ಕೋರ್ಟ್ ಅಂತ ನೋಡಿದಾಗ ಆರ್ಟಿಕಲ್ 21ರ ಅಡಿಯಲ್ಲಿ ನ್ಯೂ ಎರಾ ಇನ್ಶೂರ್ಡ್ ಮನೇಕಾ ಗಾಂಧಿ ಅವರ ಪ್ರಕರಣದ ನಂತರ ಬಹಳಷ್ಟು ಒಂದು ಪ್ರಕರಣಗಳಲ್ಲಿ ಆರ್ಟಿಕಲ್ 21ರ ಪ್ರಕಾರ ಜಸ್ಟಿಸ್ ಭಗವತಿಯವರು ಹೇಳಿದ್ದಾರೆ. ಏನಂತ ಅಂದರೆ ಕೇವಲ ಪ್ರಾಣಿಗಳ ರಕ್ಷಣೆಯೂ ಕೂಡ ಮುಖ್ಯ ಆಗುತ್ತೆ. ಹಾಗೆಯೇ ಆರ್ಟಿಕಲ್ 21 ವೇರ್ ಎಕ್ಸ್ಪ್ಯಾಂಡೆಡ್ ಟು ಇನ್ಕ್ಲೂಡ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಂತ. ಅಂದರೆ ಆರ್ಟಿಕಲ್ 21 ಏನು ಹೇಳುತ್ತೆ? ಬದುಕುವ ಹಕ್ಕಿದೆ. ಯಾರಿಗೆ? ಬರೀ ಮಾನವರಿಗೆ ಮಾತ್ರ ಅಲ್ಲ, ಪರಿಸರಕ್ಕೂ ಕೂಡ ಬದುಕುವ ಹಕ್ಕಿದೆ ಅಂತ ಹೇಳಿ ಈ ಒಂದು ಯಾವುದರಲ್ಲಿ ಚಮಾಲಿ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ UP ಪ್ರಕರಣದಲ್ಲಿ ಹೇಳಲಾಗಿದೆ ಅಂತ ನೀವು ಬರೀಬಹುದು. ನೆಕ್ಸ್ಟ್, 2ನೇದು, ಇಲ್ಲಿ MC ಮೆಹ್ತಾ ಅಂತ ಅವ್ರ ಪ್ರಕರಣ ಬರುತ್ತೆ. ಇಲ್ಲಿ ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟು ಕೂಡ ಆರ್ಟಿಕಲ್ 21ರ ಅಡಿಯಲ್ಲಿ ಬರುತ್ತೆ. ಅಂದರೆ ಏನದು ಪೊಲ್ಯೂಷನ್ ಫ್ರೀ ಅಂತ ಅಂದರೆ ಪರಿಸರ ಮಾಲಿನ್ಯರಹಿತ ವಾತಾವರಣ ಕೂಡ ಜನರಿಗೆ ಬದುಕುವ ಹಕ್ಕಿನ ಅಡಿಯಲ್ಲಿ ಬರುತ್ತೆ, ಆರ್ಟಿಕಲ್ 21ರ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟು ಪ್ರಿಕಾಷನರಿ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಏನು ಮಾಡಿತ್ತು ಅಂತ ಅಂದರೆ ದ ಇಂಡಿಯನ್ ಜುಡಿಷಿಯರಿ ಆಕ್ಟಿವ್ಲಿ ಸಪೋರ್ಟೆಡ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಇನ್ ಜುಡಿಷಿಯಲ್ ಪ್ರೊಕ್ಯೂರ್ಮೆಂಟ್ ವೆಲ್ಲೋರ್ ಸಿಟಿಷನ್ ಆಫ್ ವೆಲ್ಫೇರ್ ಫೋರಮ್ ಕೋರ್ಟ್ ಒಪಿನಿಯನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಈಸ್ ದ ನೀಡ್ ಆಫ್ ಅವರ್. ಅಂದರೆ ಸುಸ್ಥಿರ ಬೆಳವಣಿಗೆ ಅಂದರೆ ಪರಿಸರವನ್ನು ರಕ್ಷಿಸಿಕೊಂಡು ನಾವು ಹೋಗಬೇಕಾಗಿದೆ ಅಂತ ಅದು
ಹೇಳಿತು. ಬ್ಯಾಲೆನ್ಸ್ ಬಿಟ್ವೀನ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಅಂದರೆ ಆರ್ಥಿಕ ಬೆಳವಣಿಗೆ ಮತ್ತು ಸಂವಿಧಾನ ಅಲ್ಲ, ಪರಿಸರ ರಕ್ಷಣೆಯು ಕೂಡ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಲಾಯಿತು. ಹಾಗೆಯೇ ಓಲೆಮ್ ಗ್ಯಾಸ್ ಲೀಕ್ ಕೇಸ್ನಲ್ಲಿ ಹಜಾರ್ಡಸ್ ಇನ್ಹೆರೆಂಟ್ ಡೇಂಜರಸ್ ಅಂದರೆ ಪರಿಸರಕ್ಕೆ ಹಾನಿಕರವಾಗುವಂಥ ಯಾವ ಒಂದು ಸಂಸ್ಥೆಗಳು ಫ್ಯಾಕ್ಟ್ರಿಗಳು ಕೆಲಸ ಮಾಡುತ್ತೋ ಆ ಒಂದು ಹಾರ್ಮ್, ಅದರಿಂದ ಏನಾಗುತ್ತೋ, ಅದರಿಂದ ನಾಶ ಆಗುತ್ತೋ, ತೊಂದರೆ ಆಗುತ್ತೋ, ಅದರ ಜವಾಬ್ದಾರಿಯು ಕೂಡ ಅದೇ ಕಂಪನಿಗಳು ವಹಿಸಿಕೊಳ್ಳಬೇಕಂತ ಹೇಳಲಾಯಿತು. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಟ್ರಸ್ಟ್ ಅಂತ ಬರುತ್ತೆ. ರಿವರ್ ಬಿಯಾಸ್ ವಾಸ್ ಡಿಲಿಬರೇಟರಿ ಡೈವರ್ಟೆಡ್ ಬಿಕಾಸ್ ಇಟ್ ಯೂಸ್ಡ್ ಆಫ್ ಟು ಫ್ಲಡ್ ಸ್ಪ್ಯಾನ್ ಮೋಟೆಲ್ಸ್ ಇನ್ ದ ಕುಲ್ಲು ಮನಾಲಿ ವ್ಯಾಲಿ ಇನ್ ವಿಚ್ ಪ್ರೊಮಿನೆಂಟ್ ಪೊಲಿಟಿಷಿಯಲ್ ಫ್ಯಾಮಿಲಿ ಹ್ಯಾಡ್ ಡೈರೆಕ್ಟ್ ಇಂಟ್ರೆಸ್ಟ್. ಅಂದರೆ ಬಿಯಾಸ್ ನದಿಯ ದಿಕ್ಕನ್ನು ಬದಲಿಸಲಾಗಿತ್ತು, ಯಾಕಂತಂದರೆ ಅಲ್ಲಿ ಒಬ್ಬ ರಾಜಕಾರಣಿಗಳ ಮನೆ ಇತ್ತು, ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಪರಿಸರ ಹೇಗಿರುತ್ತೋ ಹಾಗೆಯೇ ಅದನ್ನು ಇಟ್ಕೊಳ್ಬೇಕು ಅಂತ ಹೇಳ್ತು. ಅದನ್ನು ರಾಜಕಾರಣಿಗಳನ್ನು ಕೂಡ ಅನುಕೂಲ ಆಗೋ ಹಾಗೆ ನದಿಯನ್ನೇ ಬದಲಾಯಿಸಿಬಿಟ್ಟಿದ್ರು ದಿಕ್ಕನ್ನು, ಅದನ್ನು ಮೊದಲಿನ ಸ್ಥಿತಿಯಲ್ಲೇ ಮರುಸ್ಥಾಪಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ನೆಕ್ಸ್ಟ್ ಇಂಟರ್ ಜನರೇಷನಲ್ ಈಕ್ವಿಟಿ ಪ್ರಿನ್ಸಿಪಲ್ನಲ್ಲಿ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ಪ್ರಕರಣದಲ್ಲಿ ಕೋರ್ಟ್ ಹೇಳಿದೆ ದಟ್ ಮೇಂಟೆನೆನ್ಸ್ ಆ್ಯಂಡ್ ಪ್ರಿಸರ್ವೇಷನ್ ಆಫ್ ಫಾರೆಸ್ಟ್ ನ್ಯಾಚುರಲ್ ರಿಸೋರ್ಸು ತುಂಬ ಇಂಪಾರ್ಟೆಂಟ್. ಅಂದರೆ ಕಾಡಿನ ರಕ್ಷಣೆ ಮತ್ತು ಸಂಪನ್ಮೂಲಗಳ ರಕ್ಷಣೆಯೂ ಕೂಡ ತುಂಬ ಮುಖ್ಯವಾದದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನೆಕ್ಸ್ಟು ಅಬ್ಸಲ್ಯೂಟ್ ಲಯಬಿಲಿಟಿ ಪ್ರಿನ್ಸಿಪಲ್ MC ಮೆಹ್ತಾ ಪ್ರಕರಣದಲ್ಲಿ ಏನು ಹೇಳಿದೆ ಅಂತ ಅಂದರೆ ಎಕ್ಸೆಪ್ಷನಲ್ ಅವೈಲೇಬಲ್ ಡಿಫೆಂಡ್ ಎಸ್ಕೇಪ್ ಫ್ರಮ್ ಲಯಬಿಲಿಟಿ. ಅಂದರೆ ಯಾರು ಪರಿಸರವನ್ನು ತೊಂದರೆ ಮಾಡ್ತಾರೋ, ಯಾರು ಪರಿಸರವನ್ನು ಹಾನಿ ಮಾಡ್ತಾರೋ ಅವರೇ ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗತ್ತೆ ಅಂತ ಹೇಳುತ್ತೆ. ಭೂಪಾಲ್ ಗ್ಯಾಸ್ ಆಫ್ಟರ್ ಮೆನಿ ಪೀಪಲ್ ಲಾಸ್ ದೇರ್ ಲೈಫ್ ಸಫರಿಂಗ್ ಫ್ರಮ್ ಫ್ಯಾಟಲ್ ಡಿಸೀಸ್. ಅಂದರೆ ಭೂಪಾಲ್ ಗ್ಯಾಸ್ ದುರಂತ ಆಗಿತ್ತು, ಸುಮಾರು ಈ ಒಂದು ಕೇಸ್ 1987ರಲ್ಲಿ ಬಂದಿತ್ತು, ಅದರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗಿತ್ತು. ಸೊ ಯಾರು ಈ ರೀತಿ ಹಾನಿ ಮಾಡ್ತಾರೋ ಅವರೇ ಅದರ ಜವಾಬ್ದಾರಿನ ಹೊತ್ಕೊಳ್ಬೇಕಾಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಆದ್ದರಿಂದ ಸ್ಟ್ರೆಚಿಂಗ್ ಡಿಫ್ರೆಂಟ್ ಲೀಗಲ್ ಪ್ರೊವಿಷನ್ಸ್, ಹಲವಾರು ಕಾನೂನು ನಿಬಂಧನೆಗಳನ್ನು ಪರಿಸರ ಸಂರಕ್ಷಣೆಯತ್ತ ಸುಪ್ರೀಂ ಕೋರ್ಟ್ ಚಾಚುತ್ತಿದೆ ಅಂತ ನಾವು ಬರೆದು ಅದರ ಬಗ್ಗೆ ಇದೊಂದು ಅದ್ಭುತವಾದಂಥ ಬೆಳವಣಿಗೆ. ಯಾಕಂದರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪರಿಸರವನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಹೆಗಲಣೆಯಾಗಿದೆ, ನಿಂತಿದೆ ಅಂತ ಬರೆದ ನೀವು ಕನ್ಕ್ಲೂಷನಲ್ಲಿ ನಿಮಗೆ ಅದ್ಭುತವಾದಂಥ ಅಂಕಗಳು ಸಿಗುತ್ತೆ. ಧನ್ಯವಾದ.